ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತೊಂದು ಮಿಷಿನ್ ಬಗ್ಗೆ ಯಾವ ರೀತಿ ಮಿಷಿನ್ ಕ್ಲೀನ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಊದ್ಗಡ್ಡಿಯಲ್ಲಿ ಒಂದು ಟಿಪ್ಸ್ ಫ್ರೆಂಡ್ಸ್. ಇದು ಮಾಮೂಲಿಯಾಗಿ ನೀವು ಒಂದೊಂದ್ಸಲ ಫಸ್ಟ್ಗೆ ಏನು ಹೇಳಬೇಕು ಅಂದರೆ, ಇವಾಗ ಮಿಷಿನು ಹೊಲಿತಾ ಇರ್ತೀರ, ಸ್ಟಕ್ ಆಗಿಬಿಡುತ್ತೆ. ಈ ವೀಲ್ ಬಂದ್ಬಿಟ್ಟು ಹಿಂಗೆ ತಿರುಗಿಸಿದ್ರು ತಿರುಗಲ್ಲ. ಈಗ ನೋಡಿ, ಈ ಥರ ದಾರಗಳೆಲ್ಲ ಸಿಗಾಕೊಂಡು ಸ್ಟಕ್ ಆಗಿಬಿಟ್ಟಿರುತ್ತೆ ಅಂದ್ಕೊಳ್ಳೋಣ ಅಲ್ವಾ. ಇದು ತಿರುಗಲ್ಲ ಹಿಂಗೆ. ಇದರಲ್ಲಿ ಈ ಮಿಷಿನಲ್ಲಿ ಬಂದ್ಬಿಟ್ಟು ಎರಡೇ ಪಾರ್ಟ್, ಎಲ್ಲಿ ಸಿಗಾಕೊಳ್ಳುತ್ತೆ, ಎಲ್ಲಿ ದಾರ ಸಿಗಾಕೊಳ್ಳುತ್ತೆ ಅಂತ ಹೇಳ್ತೀನಿ, ಗಮನದಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್. ಮೊದಲನೇದಾಗಿ ಇಲ್ಲಿ ಈ ವೀಲ್ ಹತ್ರ ಸಿಗಾಕೊಳ್ಳುತ್ತೆ ದಾರ. ನಾವು ಕಟಿಂಗ್ ಮಾಡ್ತಾ ಇರ್ತೀವಲ್ಲ, ಆವಾಗ ಇಲ್ಲಿ ಈ ಮೂಲೆಯಲ್ಲಿ ಇಲ್ಲಿ ದಾರ ಸಿಗಾಕೊಳ್ಳುತ್ತೆ. ನಾವು ಇಲ್ಲೆಲ್ಲರೂ ಕಟ್ ಮಾಡಿ ಬಿಳಿಸಿರೋದು ಅದು ಇದು ಇಲ್ಲಿ ಹೋಗಿ ಸಿಗಾಕೊಳ್ಳುತ್ತೆ. ನಾವು ಹಿಂಗೆ ತಿರುಗಿಸ್ಬೇಕಾದ್ರೆ ಇಲ್ಲಿ ಹೋಗಿ ಸಿಗಾಕೊಳ್ಳುತ್ತೆ. ಓಕೆನಾ. ನೋಡಿಲಿ, ಈ ಥರ ಬಂದಾಗ ಹಿಂಗೆ ಸಿಗಾಕೊಂಡಾಗ ಅಲ್ಲಿ ಸ್ಟಕ್ ಆಗುತ್ತೆ. ಇನ್ನೊಂದು ಬಂದ್ಬಿಟ್ಟು ಇಲ್ಲಿ ಸ್ಟಕ್ ಆಗುತ್ತೆ ಫ್ರೆಂಡ್ಸ್. ಒಂದು ನಿಮಿಷ ತೋರಿಸ್ತೀನಿ. ಇವಾಗ ಇಲ್ಲಿ ಒಳಗಡೆ ನಮಗೆ ಇಲ್ಲಿ ಸಿಗಾಕೊಳ್ಳೋದು ಎಲ್ಲಿ ಅಂದರೆ, ಜಾಸ್ತಿ ನೀವು ಎಷ್ಟೇ ಎಲ್ಲೇ ಆದ್ರೂ ಇವೆರಡೇ ಪಾರ್ಟಲ್ಲಿ ದಾರ ಸ್ಟಕ್ ಆಗೋದು, ಅದು ನೆನಪಿರಲಿ ಫ್ರೆಂಡ್ಸ್. ಹಂಗಾಗಿ ನೀವು ಮಿಷಿನು ಟೈಲರಿಂಗ್ ಮಿಷಿನ್ ಇಟ್ಕೊಂಡಿದ್ದೀರಾ ಅಂದರೆ ದಾರ ಸ್ಟಕ್ ಆಗೇ ಆಗುತ್ತೆ. ನಾವು ಸ್ಟಿಚಿಂಗ್ ಮಾಡುವಾಗ ನಮಗೆ ಗೊತ್ತಿಲ್ಲದೇ ದಾರದ ಎಳೆಗಳು ಹೋಗಿ ಸಿಗಾಕೊಳ್ಳುತ್ತೆ. ನೋಡಿ, ಇಲ್ಲಿ ಸಿಗಾಕೊಳ್ಳುತ್ತೆ. ಓಕೆನಾ. ಇಲ್ಲಿ ಕಾಣಿಸ್ತಾ ಇದೆಯಾ, ಇಲ್ಲೇ ದಾರ ಜಾಸ್ತಿ ಸಿಗಾಕೊಳ್ಳೋದು. ಓಕೆನಾ. ಇಲ್ಲಿ ತಿರುಗುತ್ತಲ್ವ, ಹೀಗೆ ನೋಡಿ, ಹಿಂಗೆ ತಿರುಗಬೇಕಾದ್ರೆ ಹಿಂಗೆ ನೋಡಿ, ಕಟ್ಟಿಂಗ್ ಮಾಡಿದಾಗ ಒಳಗಡೆ ದಾರ ಹೋಗಿ ಎಳೆಗಳು ಹೋಗಿ ಸ್ಟಕ್ ಆಗಿಬಿಡುತ್ತೆ. ಇಲ್ಲಿ ಸ್ಟಕ್ ಆದರೆ ಇದು ತಿರುಗಲ್ಲ. ಈ ವೀಲ್ ಥರ ಇದು ತಿರುಗ್ತಿದೆಯಲ್ಲ, ಇದು ತಿರುಗಲ್ಲ. ಆಮೇಲೆ ಇಲ್ಲಿ ದಾರ ಸಿಗಾಕೊಂಡ್ರೆ ನಮಗೆ ಇವಾಗ ದಾರನ ಹಿಂಗೆ ಕಿಲಾಕು ಆಗಲ್ಲ. ನೋಡಿ, ಹಿಂಗೆ ಕಿಲಾಕು ಆಗಲ್ಲ. ನೋಡಿ, ಹೋಗೋದೇ ಇಲ್ಲ ಅಲ್ಲಿಗೆ, ಸಂದಿಗೆ ಕೈ ಹೋಗೋದೇ ಇಲ್ಲ. ಈ ಸೂಜಿಲಿ ತೆಗಿತೀನಿ ಅಂದ್ರೂ ತೆಗಿಯೋಕ್ಕಾಗಲ್ಲ. ಆವಾಗ ಏನಪ್ಪ ಮಾಡಬೇಕು ಅಂದರೆ, ಈ ಥರ ಇದ್ದಾಗ ನೀವು ಕೈ ಸೂಜಿಲಂತೂ ಆಗಲ್ಲ. ಆಗ ಈ ಊದ್ಗಡ್ಡಿನ ಯೂಸ್ ಮಾಡ್ಕೊಳ್ಳಿ. ಊದ್ಗಡ್ಡಿ ತಗೊಳ್ಳಿ. ಈ ರೀತಿ ಒಂದು ಊದ್ಗಡ್ಡಿ ಹಚ್ಕೊಳ್ಳಿ. ಓಕೆನಾ. ಎರಡು ಹಚ್ಕೊಂಡ್ರೆ ಜಾಸ್ತಿ ದೊಡ್ಡದಾಗುತ್ತೆ. ಒಂದೇ ಹಚ್ಕೊಳ್ಳಿ. ಇಲ್ಲ ಎರಡು ಹಚ್ಕೋತೀನಿ ಅಂದರೆ ಎರಡು ಹಚ್ಕೋಬೋದು. ಓಕೆನಾ. ಈ ರೀತಿ ಫಸ್ಟು ಊದ್ಗಡ್ಡಿ ಹಚ್ಕೊಳ್ಳಿ. ಒಂದು ಹಚ್ಕೊಂಡ್ರೆ ಆಫ್ ಆಗಿಬಿಡುತ್ತೆ. ಎರಡೇ ಹಚ್ಕೊಳ್ಳಿ, ಯಾಕೆಂದರೆ ಅದು ಆರೋಗ್ಬಿಡುತ್ತೆ. ಹಾಗಾಗಿ ನಾನು ಎರಡು ಹಚ್ಕೋತಾ ಇದ್ದೀನಿ. ಈ ರೀತಿ ಆರಿಸ್ಬಾರ್ದು, ಇದನ್ನು ಹಿಂಗೆ ಇಟ್ಕೊಂಡು ಇಲ್ಲಿ ಇಟ್ಕೊಳ್ಳಿ. ಓಕೆನಾ. ಇಲ್ಲಿ ಈ ರೀತಿ ಇಟ್ಕೊಂಡು ಅಲ್ಲಿ ದಾರದ ಎಳೆಗಳು ಏನೇನಿರುತ್ತೆ ಅಲ್ಲಿ ಅದು ಇದಾಗಬೇಕು. ಇಲ್ಲ ಅಂದರೆ ಇದು ಈಗಿರುತ್ತಲ್ಲ ಬೆಂಕಿ, ಈ ಬೆಂಕಿನೇ ಹಿಂಗಿಡಿ. ಓಕೆನಾ. ಹಿಂಗಿಟ್ಟಾಗ ಅಲ್ಲಿ ಈ ದಾರ ಏನಿದೆ ಅದೆಲ್ಲ ಸುಟ್ಟೋಗುತ್ತೆ. ಓಕೆ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಸ್ವಲ್ಪ ಇದು ಹೊಗೆ ಬರ್ತಾ ಇದೆಯಲ್ಲ, ಬೆಂಕಿ ಇಟ್ಕೊಳ್ಳಿ. ಅದು ಇಟ್ಟಿಲ್ಲ, ಅದು ಆಗಿಲ್ಲ ಅಂದರೆ ಸ್ವಲ್ಪ ಈ ಕಡೆ ನೋಡಿ, ಈ ದಾರ ಹಿಂಗೆ ಸುಟ್ಟರೆ ಅದು ಒಳಗಡೆ ಸಿಗಾಕೊಂಡಿದ್ರು ಕಟ್ ಆಗುತ್ತೆ. ಓಕೆನಾ. ಹಿಂಗೆ ನೋಡಿ, ಅಷ್ಟೇ ಇದು. ನೋಡಿ, ಇದನ್ನು ಹಿಂಗನ್ನು ತಿರುಗಿಸ್ಕೊಂಡು ಹಿಂಗೆ ಸುಡಿ ಅಷ್ಟೇ. ಅಲ್ಲಿ ಏನೇ ದಾರ ಇದ್ರೂ ಈ ಬೆಂಕಿ ಬಿಸಿಗೆ ಅದು ಸುಟ್ಟೋಗುತ್ತೆ. ಓಕೆನಾ. ನೋಡಿ, ಈ ಥರ ಇದು ಎಲ್ಲಿ ಕೈನೂ ತೂರ್ಸೋಕ್ಕಾಗಲ್ಲ, ಏನೂ ಮಾಡೋಕ್ಕೆ. ನೋಡಿ ಎಷ್ಟು ಫ್ರೀಯಾಗಿರುತ್ತೆ. ಈ ಥರ ಆದಾಗ ನೀವು ಈ ಕ್ಯಾಂಡಲ್ನೂ ಸುಧಾ ಒಳಗಡೆ ಇಡೋಕ್ಕಾಗೋದಿಲ್ಲ, ಅದು ದಪ್ಪ ಇರುತ್ತೆ. ಈ ರೀತಿ ಊದ್ಗಡ್ಡಿಯಲ್ಲಿ ನೋಡಿ ನೀವು ಆರಾಮಾಗಿ ನೀವು ದಾರನೆಲ್ಲ ಸುಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ತಿರುಗ್ತಾ ಇದೆ. ಈ ರೀತಿ ಇದೊಂದು ನೆನ್ಪಿಟ್ಕೊಳ್ಳಿ. ಆಮೇಲೆ ಮಿಷಿನಲ್ಲಿ ಇದು ಬಂದ್ಬಿಟ್ಟು ನಮ್ಗೆ ಹೆಂಗೆ ಆರ್ಟು ಮುಖ್ಯ ಅಲ್ವಾ, ಅದೇ ರೀತಿ ಇದು ಮಿಷಿನ್ಗೆ ಆರ್ಟ್ ಇದ್ದಂಗೆ. ಅದಕ್ಕೋಸ್ಕರ ನೀವು ಯಾವುದೇ ಪಾರ್ಟಲ್ಲಿ ಏನೇ ಆದ್ರೂ ಸ್ವಲ್ಪ ಗೊತ್ತಾಗಲ್ಲ, ಹಂಗೆ ಆಯಿಲ್ ಹಾಕಿ ರೆಡಿ ಮಾಡ್ಕೋಬೋದು. ಅದು ಇಲ್ಲಿ ಸ್ಟಕ್ ಆದರೆ ಮಿಷಿನೇ ಆಫ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ನೀವು ಡೈಲಿ ಆಯಿಲ್ ಹಾಕಿ ನೀಟ್ ಮಾಡಿ ಇಟ್ಕೋಬೇಕಾಗುತ್ತೆ. ನಮ್ಗೆ ಹೆಂಗೆ ಇವಾಗ ಆರ್ಟ್ ಪ್ರಾಬ್ಲಮ್ ಬಂದಾಗ ಹೆಂಗಾಗುತ್ತೆ ನೋಡಿ, ಆ ಥರ ಇದಕ್ಕೆ ಇದು ಆರ್ಟ್ ಇದ್ದಂಗೆ. ಅದೇ ಇದು ಆರ್ಟ್ ಪ್ರಾಬ್ಲಮ್ ಆದಾಗ ಹೆಂಗಾಗುತ್ತೆ ಹಂಗಾಗ್ಬಿಡುತ್ತೆ ಮಿಷಿನು. ಅದಕ್ಕೋಸ್ಕರ ನೀವು ಇಲ್ಲಿ ಆಯಿಲ್ ಹಾಕಿ ಡೈಲಿ ನೀವು ಮಿಷಿನ್ ಕುತ್ಕೋತೀನಿ ಅಂದರೆ ಸಾಕು, ಆಯಿಲ್ ಹಾಕಬೇಕು. ಈ ರೀತಿ ನೋಡಿ, ಅಲ್ಲಿಗೆ ಡೈಲಿ ಆಯಿಲ್ ಹಾಕಲೇಬೇಕು, ಮಾಡೋಂಗೆ ಇಲ್ಲ. ಓಕೆನಾ. ನೀವು ಎಷ್ಟು ಆಯಿಲ್ ಹಾಕ್ತೀರೋ ಅಷ್ಟು ಚೆನ್ನಾಗಿ ಮಿಷಿನ್ ರನ್ ಆಗುತ್ತೆ, ಬಾಳಿಕೆ ಬರುತ್ತೆ, ಒಂಚೂರು ಪ್ರಾಬ್ಲಮ್ ಬರಲ್ಲ. ಅದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ಇಲ್ಲಿ ಕಟ್ ಮಾಡಿ ನೋಡಿ ಫ್ರೆಂಡ್ಸ್, ಇಲ್ಲಿ ಈ ವೀಲ್ ಹತ್ರ ಇಲ್ಲಿ ಹಿಂಗೆ ಇದು ಮಾಡಿ, ಇಲ್ಲಿ ಬೆಂಕಿನೂ ಸುಧಾ ಇದು ಮಾಡೋಕ್ಕಾಗಲ್ಲ. ತೋರಿಸ್ತೀನಿ. ಇದನ್ನ ಹಿಂಗೆ ತಿರುಗಿಸ್ಕೊಳ್ಳಿ. ನೋಡಿ, ಈ ಥರ ಈ ರೀತಿ ಸ್ವಲ್ಪನೇ ಇದು ಮಾಡ್ಕೊಳ್ಳಿ. ಇವು ಇಲ್ಲಿ ಜಾಸ್ತಿ ಸಿಗಾಕೊಳ್ಳುತ್ತೆ, ಸ್ಟಕ್ ಆಗಿಬಿಡುತ್ತೆ. ನೋಡಿ, ಈ ಥರ ನೋಡಿ, ಇದು ಕಾಣಿಸ್ತಾ ಇದೆಯಾ. ಈ ರೀತಿ ನೀಟಾಗಿ ನಿಧಾನಕ್ಕೆ ಮಾಡಿ, ಏನು ಪರವಾಗಿಲ್ಲ. ಈ ರೀತಿ ನಿಧಾನಕ್ಕೆ ಮಾಡೋದ್ರಿಂದ ಏನಾಗುತ್ತೆ, ಇದು ವೀಲು ಫ್ರೀ ಆಗುತ್ತೆ. ನೋಡಿ ಎಷ್ಟು ಫ್ರೀ ಆಗುತ್ತೆ.
ನೀಟಾಗಿ ಫ್ರೀ ಆಗುತ್ತೆ. ದಾರ ಸಿಗಾಕೊಂಡಾಗಂತೂ ಇದು ಒಂಚೂರು ಹಿಂಗೆ ತಿರುಗಲ್ಲ. ಆ ಟೈಮಲ್ಲಿ ನೆನೆಸ್ಕೊಂಡು ನಿಧಾನಕ್ಕೆ ಒಂದು ತಾಳ್ಮೆಯಿಂದ ಇದನ್ನು ಈ ರೀತಿ ಮಾಡ್ಕೋಬೇಕು. ಓಕೆನಾ? ಇದು ಮತ್ತು ಇಲ್ಲಿ ಇವೆರಡು ಪಾರ್ಟಲ್ಲಿ ನೀವು ನೋಡಿಕೊಂಡು ಮಾಡಬೇಕು. ಊದ್ಗಡ್ಡಿಲಿ ಆರಾಮಾಗಿ ಮಾಡ್ಬೋದು. ಊದ್ಗಡ್ಡಿ ಉದ್ದ ಇರೋದ್ರಿಂದ ನೀವು ಎಲ್ಲಿವರೆಗೂ ಹಾಕಿದ್ರೂ ನೀಟಾಗಿ ಹಿಂಗೆ ಹಾಕಿ ತಿರುಗಿಸ್ಕೊಂಡು ಕ್ಲೀನ್ ಮಾಡ್ಕೋಬೋದು. ಓಕೆನಾ? ಇದಿಷ್ಟು ನೀಟಾಗಿ ಮಿಷಿನ್ನ ಕ್ಲೀನ್ ಮಾಡುವಂಥದ್ದು, ಅದು ಊದ್ಗಡ್ಡಿಯಲ್ಲಿ ಮಾಡುವಂಥ ಟಿಪ್ಸ್ ಇದು, ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಇನ್ನೊಂದು ಬಂದುಬಿಟ್ಟು, ಇದಿಷ್ಟು ಆದಮೇಲೆ ಇನ್ನೆಲ್ಲಪ್ಪ ಧೂಳಿರುತ್ತೆ ಮಿಷಿನಲ್ಲಿ ಚೆಕ್ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದಾದರೆ, ಈ ಪ್ಲೇಟ್ ತೆಗಿಬೇಕಾಗುತ್ತೆ ಫ್ರೆಂಡ್ಸ್. ಈ ಪ್ಲೇಟ್ನ ನೀವು ಈ ಥರ ತೆಗಿಬೇಕು. ಈ ಥರ ಸ್ಕ್ರೂ ಡ್ರೈವರ್ ಇದ್ದೇ ಇರುತ್ತಲ್ಲ, ಅದರಲ್ಲಿ ಈ ರೀತಿ ತೆಗೀರಿ. ಇಲ್ಲಿ ಕೆಳಗಡೆ ಒಂದು ಸ್ಕ್ರೂ ಇರುತ್ತೆ. ಈ ರೀತಿ ತೆಗೆದುಬಿಟ್ಟು ನೋಡಿ, ಈ ರೀತಿ ನೋಡಿ ಎಷ್ಟು ಗಲೀಜಿದೆ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಗಲೀಜಿದೆ ಅಂತ. ಈಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ನೋಡಿ, ಇದೆಲ್ಲ ನಾವು ಕಟ್ಟಿಂಗ್ ಮಾಡಿದಾಗಲೆಲ್ಲ ಬಂದು ಸ್ಟಕ್ ಆಗಿರುವಂಥ ಗಲೀಜಿದು. ಇದನ್ನೆಲ್ಲ ತೆಗಿಬೇಕು. ಇದನ್ನೆಲ್ಲ ಅಟ್ಲೀಸ್ಟ್ ಒಂದು 2 ತಿಂಗಳು 3 ತಿಂಗಳಿಗಾದರೂ ಒಂದು ಸಲ ಕ್ಲೀನ್ ಮಾಡ್ಕೋಬೇಕು. ಓಕೆನಾ? ಈ ರೀತಿ ತೆಗೆದು ಒಂದು ವೇಸ್ಟ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಳ್ಳಿ ಈ ಥರ. ಓಕೆ, ನೋಡಿ ಈ ರೀತಿ ನೀಟಾಗಿ ಒಂದು ವೇಸ್ಟ್ ಬಟ್ಟೆ ತಗೊಳ್ಳಿ. ಒಳಗೆಲ್ಲ ಈ ಥರ ತುರಿಸಿ ನೀಟಾಗಿ ಒರೆಸ್ಕೊಳ್ಳಿ. ಸಣ್ಣ ಸಣ್ಣ ಪೀಸ್ ಎಲ್ಲ ಬಿದ್ದೋಗುತ್ತೆ, ನೀಟಾಗಿ ಆಗುತ್ತೆ ನಮಗೆ ಮಿಷಿನ್. ಓಕೆನಾ? ಇಷ್ಟೇ, ಇನ್ನೇನು ಇಲ್ಲ. ಇದು ಜಾಸ್ತಿ ರನ್ನಿಂಗ್ ಆಗೋದ್ರಿಂದ ಇದು ನಮಗೆ ನೋಡಿ ಈ ರೀತಿ ರನ್ನಿಂಗ್ ಆಗೋದ್ರಿಂದ ನಮಗೆ ಇಲ್ಲಿ ಜಾಸ್ತಿ ಕೆಲಸ ಮಾಡ್ತೀವಲ್ವ, ಅದಕ್ಕೋಸ್ಕರ ಇದನ್ನ ಈ ರೀತಿ ಅವಾಗವಾಗ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಳ್ಳಿ. ಯಾವಾಗಾದರೂ ಪರವಾಗಿಲ್ಲ, ಹಂಗನ್ಬಿಟ್ಟು ಜಾಸ್ತಿ ಇದು ಮಾಡೋಕ್ಕೆ ಹೋಗಬಾರ್ದು. ಅಟ್ಲೀಸ್ಟ್ ಒಂದು ತಿಂಗ್ಳಿಗೆ ಒಂದು ಸಲನಾದರೂ ಈ ಒಳಗಡೆ ಬಿಚ್ಚಿ ಮಾಡ್ಕೊಳ್ಳಿ. ನಾನು ಫಸ್ಟೇ ಹೇಳಿದ ಮಾತ್ರ ಡೈಲಿ ಮಾಡಲೇಬೇಕದು. ನೀವು ಡೈಲಿ ಮಾಡಲೇಬೇಕು, ಅದನ್ನ ಹಂಗೆ ಬಿಡೋಕ್ಕಾಗೋದಿಲ್ಲ. ನೋಡಿ ಈ ರೀತಿ ನೀಟಾಗಿ ಮಾಡ್ಕೋಬೇಕು. ಎಷ್ಟು ನೀಟಾಗಿ ಎಲ್ಲ ಆಯಿತು. ಈ ರೀತಿ ಮಿಷಿನ್ನ ನೀಟಾಗಿ ನೀವು ಕ್ಲೀನ್ ಮಾಡ್ಕೊಂಬಿಟ್ರೆ ಎಷ್ಟು ವರ್ಷ ಆದ್ರೂ ಬಾಳಿಕೆ ಬರುತ್ತೆ. ಓಕೆನಾ? ಇವಾಗ ಇಲ್ಲಿ ಬಂದ್ಬಿಟ್ಟು ಮತ್ತೆ ನೀವು ಇಲ್ಲಿ ಕೈ ಹಾಕಿ ನೋಡಿ, ಹಿಂಗೆ ಕೈ ಹಾಕಿ ದಾರನೆಲ್ಲ ಇದು ಮಾಡೋದಕ್ಕಾಗೋದಿಲ್ಲ. ಆಗೇನಪ್ಪ ಮಾಡಬೇಕಂದ್ರೆ ಮತ್ತೆ ಊದ್ಗಡ್ಡಿಲಿ ಕೆಲಸ ಮಾಡ್ಕೋಬೇಕು. ಊದ್ಗಡ್ಡಿನ ಈ ರೀತಿ ಊದ್ಗಡ್ಡಿ ಹಚ್ಕೊಂಡೇ ಮಾಡ್ಬೋದು, ಆದರೆ ಅವಾಗೆಲ್ಲ ಇರುತ್ತಲ್ಲ ಧೂಳು ನೀಟಾಗಿ ಹೋಗುತ್ತೆ. ಓಕೆನಾ? ಇನ್ನೊಂದು ನಿಮಿಷ ಒಂಚೂರು ಹುರಿದ್ಮೇಲೆ ಅದು ಆಫ್ ಆಗೇ ಹೋಗುತ್ತೆ. ಓಕೆನಾ? ಈ ರೀತಿ ನೀಟಾಗಿ ಇಟ್ಕೊಳ್ಳಿ. ಅಲ್ಲೇ ಎಳೆಗಳೇನಾದರೂ ಇದ್ದರೆ ನೋಡಿ, ಈ ರೀತಿ ಎಳೆಗಳಿದ್ರೆ ಸುಟ್ಟೋಗುತ್ತೆ ಅದೇನೆ. ಓಕೆನಾ? ನೀಟಾಗಿ ಈ ರೀತಿ ಎಲ್ಲ ಕಡೆನೂ ಇಟ್ಕೊಂಡು ಕಿಡಿ ಹುಷಾರು, ನಿಮ್ಮ ಬಟ್ಟೆ ಬರೆಗಳನ್ನೆಲ್ಲ ಹುಷಾರಾಗಿ ಇಟ್ಕೊಂಡು ಮಾಡಿ. ಈ ರೀತಿ ಸುಮ್ಮನೆ ಒಂದೊಂಚೂರು ಆ ಕಡೆ ಏನಾದರೂ ಎಳೆಗಳಿದ್ರೆ ಎಲ್ಲ ಸುಟ್ಟೋಗುತ್ತೆ. ಈ ಥರ ಬೆಂಕಿ ಇದ್ರೂ ಈ ಥರ ಇದು ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ ನೋಡಿ, ಅಲ್ಲಿರೋ ಎಳೆ ಎಲ್ಲ ಸುಟ್ಟೋಗುತ್ತೆ. ಅವಾಗ ನೋಡಿ ನೀಟಾಗಿ ಕ್ಲೀನ್ ಆಗುತ್ತೆ. ಓಕೆನಾ? ಇಷ್ಟೇ ಈ ಊದ್ಗಡ್ಡಿಯಲ್ಲಿ ಮಾಡುವಂಥ ಕೆಲಸ. ಇದು ತುಂಬಾ ಯೂಸ್ಫುಲ್ ಇದೆ. ಊದ್ಗಡ್ಡಿಯಲ್ಲಿ ಒಂದ್ಸಲ ಟ್ರೈ ಮಾಡಿ, ಕ್ಲೀನ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ಲೀನಿಂಗ್ ಆಗುತ್ತೆ ಮಿಷಿನು ಅಂತ. ಅದು ಒಳಗಡೆ ಎಳೆ ಸಿಗಾಕೊಂಡ್ಬಿಟ್ರೆ ಮಿಷಿನ್ ಎಲ್ಲ ನೋಡಿ ಎಷ್ಟು ಫ್ರೀಯಾಗಿ ಕೊಡ್ತಾಯಿದೆ. ಈ ರೀತಿ ಮಾಡಿಕೊಂಡು ಆಯಿಲ್ ಹಾಕೋಬೇಕು. ನೀವು ಹಂಗೆ ಬಿಟ್ಬಿಡೋಂಗಿಲ್ಲ. ನೀಟಾಗಿ ಎಲ್ಲ ಕಸನೆಲ್ಲ ಅದ್ರಲ್ಲಿ ಸುಟ್ಟಿದ ಮೇಲೆ ಎಲ್ಲ ಉದುರೋಗುತ್ತೆ, ಅದೇನು ಇರಲ್ಲ. ಈ ರೀತಿ ಆಯಿಲ್ ಹಾಕ್ಕೊಳ್ಳಿ. ತೆಗೆದ್ಬಿಟ್ಟು ನೀಟಾಗಿ ಆಯಿಲ್ ಹಾಕಿದ್ರೆ ನಿಮಗೆ ಮಿಷಿನು ಎಷ್ಟು ದಿನ ಆದರೂ ಚೆನ್ನಾಗಿ ರನ್ನಿಂಗ್ ಇರುತ್ತೆ, ಬಾಳಿಕೆ ಬರುತ್ತೆ, ಒಂಚೂರು ಪ್ರಾಬ್ಲಮ್ ಬರೋಲ್ಲ. ಓಕೆನಾ? ಈ ರೀತಿ ಆಯಿಲ್ ಹಾಕ್ಬಿಟ್ಟು ನೋಡಿ ಒಳಗಡೆ ಎಲ್ಲ ಈ ಥರ ಹಾಕ್ಬಿಟ್ಟು ಒಂದ್ಸಲ ರನ್ ಮಾಡಿ. ಓಕೆನಾ? ಇಷ್ಟೇ, ಈ ರೀತಿ ಮಿಷಿನ್ನ ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್. ಒಂದ್ಸಲ ಮಾಡಿ ನೋಡಿ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಒಂದ್ಸಲ ಮೇಲ್ಮೇಲೆ ಮಾಡಿ ಕ್ಲೀನ್ ಮಾಡಿರ್ತೀವಿ, ಒಳಗಡೆ ಕ್ಲೀನ್ ಮಾಡ್ಕೊಂಡಿರಲ್ಲ, ಸಿಗಾಕೋತಾ ಇರುತ್ತೆ, ದಾರದ ಎಳೆಗಳೆಲ್ಲ ಸ್ಟಕ್ ಆಗ್ತಾ ಇರುತ್ತೆ. ಆ ಥರ ಮಾಡ್ಕೋಬೇಡಿ. ಓಕೆನಾ? ಈ ರೀತಿ ಮಿಷಿನ್ನ ಊದ್ಗಡ್ಡಿಯಿಂದ ಕ್ಲೀನ್ ಮಾಡ್ಕೋಬೋದು ಅಂತ ಅದೊಂದು ಟಿಪ್ಸ್ ಫ್ರೆಂಡ್ಸ್. ಊದ್ಗಡ್ಡಿಯಿಂದ ಮಾಡ್ಬೋದು. ಕೈ ಅಂತೂ ಹಾಕೋಕ್ಕಾಗಲ್ಲ, ಮತ್ತು ಕ್ಯಾಂಡಲಲ್ಲೂ ಸುಧಾ ಅಲ್ಲಿ ಮಾಡೋಕ್ಕಾಗಲ್ಲ. ಊದ್ಗಡ್ಡಿಲಾದರೆ ನೀಟಾಗಿ ಒಳಗಡೆ ಎಲ್ಲನೂ ಕ್ಲೀನ್ ಮಾಡ್ಕೋಬೋದು. ಓಕೆನಾ? ಈ ರೀತಿ ಇದು ನಾವು ಮಿಷಿನ್ನೇ ಓರ್ಲಾಕ್ ಮಾಡ್ದಂಗೆ ಆಗುತ್ತೆ, ಸರ್ವಿಸ್ ಮಾಡ್ದಂಗೆ ಆಗುತ್ತೆ. ಓಕೆನಾ? ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್. ಒಂದ್ಸಲ ಮಾಡಿ ನಿಮಗೆ ಗೊತ್ತಾಗುತ್ತೆ, ಐಡಿಯಾ ಬಂದ್ಬಿಡುತ್ತೆ ಮಿಷಿನ್ ಎಷ್ಟು ಕ್ಲೀನಾಗಿದೆ. ಅಯ್ಯೋ ಹೊರ್ಗಡೆ ಹೋದರೆ ಇದಕ್ಕೆ 1000 ರೂಪಾಯಿ ಕೊಡಬೇಕು, ನಾವಿಲ್ಲೇ ಮಾಡ್ಕೊಂಡಾಗ ಎಷ್ಟು ಆರಾಮಾಗುತ್ತೆ ಅಲ್ವಾ, ಅಷ್ಟೊಂದು ದುಡ್ಡೆಲ್ಲ ಖರ್ಚು ಉಳಿಯುತ್ತೆ ಅಲ್ವಾ. ಹಾಗಾಗಿ ಈ ರೀತಿ ನೆನ್ಪಿಟ್ಕೊಂಡು ಮಿಷಿನ್ ಇದ್ದರೆ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.